ಓಂ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವಾರ ಭವಿಷ್ಯ. ನಮಗೀಗ ವಾರ ಭವಿಷ್ಯದಲ್ಲಿ 23 ಆಗಸ್ಟ್ನಿಂದ 29 ಆಗಸ್ಟ್ ಗ್ರಹಗಳು ಯಾವ್ಯಾವ ರಾಶಿಗಳಲ್ಲಿದೆ ಅಂತ ನೋಡೋಣ. ಕುಜ ಮಿಥುನ ರಾಶಿಯಲ್ಲಿಯೂ, ಗುರು ಕರ್ಕ ರಾಶಿಯಲ್ಲಿಯೂ, ಬುಧ ಸೂರ್ಯ ಕೇತು ಇದು 3 ಸಿಂಹ ರಾಶಿಯಲ್ಲಿಯೂ, ಶುಕ್ರ ಮತ್ತು ಕನ್ಯಾ ರಾಶಿಯಲ್ಲಿದೆ. ಚಂದ್ರ ಇವ ನೋಡಿ ಮಕರ ಮತ್ತು ಕುಂಭದಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ. ಜೊತೆಗೆ ಶನೇಶ್ವರನು ಮೀನ ರಾಶಿಯಲ್ಲಿ ಸಂಚಾರ. ಇನ್ನು ಈ 28ನೇ ತಾರೀಕು ಈ ವಾರದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ನಮಗೆ ಅದಕ್ಕೆ ಪ್ರಭಾವ ಇಲ್ಲ. ಅವತ್ತೇ ದಿನ ಕೆಲವರು ವರಮಹಾಲಕ್ಷ್ಮಿನೂ ಆಚರಿಸ್ತಾರೆ. 21 ಶುಕ್ರವಾರ ಯಾರು ಆಚರಿಸಿಲ್ಲ, 28 ಶುಕ್ರವಾರ ಆಚರಿಸ್ತಾರೆ. ಹಾಗೆ ರಕ್ಷಾಬಂಧನ ನೋಡಿ, ಶ್ರೀಕೃಷ್ಣನು ಪಂಚ ಪಾಂಡವರೊಂದಿಗೆ ದ್ರೌಪದಿ ಸಮೇತ ಗಾಳಿಪಟ ಹಾರಿಸ್ತಾ ಇರ್ತಾರೆ. ಆಗ ಅವ್ರಿಗೆ ಬೆರಳುಗಳಿಗೆ ಗಾಯ ಆಗುತ್ತೆ. ಅದಕ್ಕೆ ದ್ರೌಪದಿ ತನ್ನ ವಸ್ತ್ರ ಹರಿದು ಅವ್ರಿಗೆ ರಕ್ಷಣೆ ಅಂದರೆ ಆ ಗಾಯಕ್ಕೆ ಕಟ್ಟಿರೋದ್ರಿಂದ ಅವತ್ತು ಕೃಷ್ಣ ರಕ್ಷಣೆ ಮಾಡೋಕ್ಕೆ ಒಪ್ಕೋತಾರೆ ಅಂತ. ಅಂದರೆ ದುಶ್ಯಾಸನ ಸೀರೆ ಎಳೆಯುವಾಗ ಸಹಾಯಕ್ಕೆ ಹೊಂದಿರ್ತಾರೆ. ವಿಶೇಷವಾಗಿ ಈ ಕಥೆಗಳಿಂದ ರಕ್ಷಾಬಂಧನ ಶುರುವಾಯಿತು ಅಂತ. ಸೊ ಹ್ಯಾಪಿ ರಕ್ಷಾಬಂಧನ, ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಗ್ರಹಣಗಳದ್ದು ಪ್ರಭಾವ ಇಲ್ಲ ಈ ವಾರದಲ್ಲಿ. ಈಗ ನೆಕ್ಸ್ಟು ನಮಗೆ ಗೋಚಾರ ಫಲಗಳನ್ನು ತಿಳ್ಕೊಳ್ಳೋಣ. 12 ರಾಶಿದು ವಾರ ಭವಿಷ್ಯ. ಮೇಷರಾಶಿ ತಗೊಳ್ಳಿ. ಮೇಷರಾಶಿಗೆ 4ನೇ ಮನೆಯ ಅಧಿಪತಿ ಆದ ಚಂದ್ರನು ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಸಂಚಾರ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಹೊಸ ಹುರುಪು ಇರುತ್ತೆ, ಲಾಭಗಳು ಹೆಚ್ಚಾಗಿದೆ, ಮನೆಯಲ್ಲಿ ಸುಖ ಸಂತೋಷನೂ ನೆಲೆಸುತ್ತೆ. ಗುರುವಿನ ದೃಷ್ಟಿ ವಾರದ ಮೊದಲನೇ 3 ದಿವಸ ಚಂದ್ರನ ಮೇಲೂ ಬಿದ್ದಿದೆ. ಗುರುವಿನ ದೃಷ್ಟಿ ಕೂಡ ಚಂದ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಲಾಭಗಳನ್ನು ಹೆಚ್ಚಿಗೆ ನಿರೀಕ್ಷಿಸಬಹುದು. ನಂತರ ಕರ್ಕ ರಾಶಿಯಲ್ಲಿಯೇ ನಮಗೆ ಗುರು ಸ್ಥಿತನಾಗಿದ್ದಾನೆ. ಅದು ವಿಶೇಷವಾಗಿ ಲಾಭ ತಂದುಕೊಡುತ್ತೆ. ಮನಸ್ಸಿಗೆ ಒಂಥರ ಸ್ಟೆಬಿಲಿಟಿ, ಶಾಂತಿ ತಂದುಕೊಡುತ್ತೆ ಗುರುವಿಂದ. ಕರ್ಮಸ್ಥಾನವನ್ನು ನೋಡೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಪರಿಹಾರ ಬೇಕಾಗಿರೋದು ಅದಕ್ಕೆ ನಮಗೆ ಸಾಡೆಸತಿಗೆ ಅಂದರೆ ಶನೇಶ್ವರ 12ನೇ ಮನೆ ಇರೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಸಹನೆ, ಶಾಂತಿ, ಜೊತೆಗೆ ಏನಾದರೂ ಒಂದು ಐರನ್ ಟೂಲು, ಕಬ್ಬಿಣದ ವಸ್ತುವನ್ನು ಯಾರನ್ನ ಹಾರ್ಡ್ ವರ್ಕರ್ಗೆ ಡೊನೇಟ್ ಮಾಡಿ. ಅದು ನಿಮಗೆ ದಾನ ಮಾಡೋದ್ರಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಮೇಷರಾಶಿಯವರಿಗೆ ಶುಕ್ರ ಬೇರೆ 6ರಲ್ಲಿ ಸಂಚಾರ. ಸೊ ಅದು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಲಾಭ ತಂದುಕೊಡುತ್ತೆ. ಆದರೆ ಸ್ಥಾನ ಪಲ್ಲಟ ಆಗೋ ಚಾನ್ಸ್ ಇರುತ್ತೆ, ಅಂದರೆ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ. ಅದ್ರ ಕಡೆ ಗಮನ ಹರಿಸಿ. ಇನ್ನು ಪಂಚಮದಲ್ಲಿ ಸೂರ್ಯ ಬುಧ ಕೇತು ಇದೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ಸ್ವಲ್ಪ ಅನಾರೋಗ್ಯ ಕಾಣಬಹುದು ಬುಧ ಕೇತು ಯುತಿ ಆದರೆ. ಅದ್ರ ಜೊತೆಗೆ ಸೂರ್ಯ ಬುಧ ಯುತಿ ಆದಾಗ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಚಿಂತೆ ಇಲ್ಲ. ಸೊ ಓವರಾಲ್ ತೊಗೊಂಡ್ರೆ ಮೇಷರಾಶಿಯವರಿಗೆ ಈ ವಾರ ಶುಭ ಫಲ ಅಂತ ಹೆಚ್ಚಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭಾಗ್ಯದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ. ಭಾಗ್ಯದಲ್ಲಿ ಸಂಚಾರ ಆಗುವಾಗ ಸ್ವಲ್ಪ ನಿಧಾನ ಅನಿಸುತ್ತೆ, ಸ್ವಲ್ಪ ನಿಧಾನ ಹೋಗ್ತಾ ಇದೆ ಕೆಲಸ ಕಾರ್ಯಗಳು ಅಂತ, ಲಾಭ ತಂದುಕೊಡ್ತಾ ಇಲ್ಲ ಅಂತ. ಯಾಕಂದರೆ ನಮಗೆ ನೋಡಿ, ಭಾಗ್ಯದಲ್ಲಿದ್ದ ಗುರುವಿನ ದೃಷ್ಟಿ ಬಿದ್ದಿದೆ. ಬಟ್ 3ನೇ ಮನೆ ಗುರು ಆಗಿರೋದ್ರಿಂದ ಪ್ರಯತ್ನಗಳು ಹೆಚ್ಚು ಕೇಳ್ತಿದೆ ನೋಡಿ. ವೃಷಭ ರಾಶಿಯವರಿಗೆ ಯಾವಾಗ ಚಂದ್ರ ಮೊದಲನೇ 3 ದಿವಸ ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ಶುಕ್ರಂದು ಕನೆಕ್ಷನ್ ಸಿಗುತ್ತೆ, ಗುರುವಿನ ದೃಷ್ಟಿಯೂ ಸಿಗುತ್ತೆ. ಹಾಗಾಗಿ ಒಳ್ಳೆ ಲಾಭ ಮತ್ತು ಅದೇ ರೀತಿ ಖರ್ಚು ಎರಡೂ ಕೂಡ ಈ ವಾರದಲ್ಲಿ ನಾವು ನೋಡ್ಬೋದು ವೃಷಭ ರಾಶಿಯವರಿಗೆ. ಸೊ ಓವರಾಲ್ ತಗೊಂಡ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅಷ್ಟಮ ಮತ್ತು ನವಮದಲ್ಲಿ ಚಂದ್ರ ಸಂಚಾರ. ನೋಡಿ, ನಿಮ್ಗೆ 2ನೇ ಮನೆ ಅಧಿಪತಿಯಾಗಿ ಅಷ್ಟಮಕ್ಕೆ ಹೋದರೆ ಕುಟುಂಬದಲ್ಲಿ ಯಾರ ಸಣ್ಣ ಪುಟ್ಟ ಅನಾರೋಗ್ಯ ಕಾಣಬಹುದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಚಂದ್ರ ಶಾಂತಿ ಅಗತ್ಯ. ಚಂದ್ರಗೋಸ್ಕರ ರುದ್ರಾಭಿಷೇಕ ಮಾಡಿಸಿ ಅಥವಾ ತಾಯಿ ಆಶೀರ್ವಾದ ತಗೊಂಡು ಕೆಲಸ ಮಾಡಿ. ದುರ್ಗಾದೇವಿ ಆರಾಧನೆ ಮಾಡೋದು, ಯಾವುದಾನ ಹತ್ತಿರದ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳೋದು, ಇದು ಕೂಡ ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ ಚಂದ್ರನ ಪರಿಹಾರ ಮಾಡೋಕ್ಕೆ. ಇನ್ನು ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನೇಶ್ವರ ಸಂಚಾರ, ಅದು ವಿಶೇಷವಾಗಿ ಶುಭ ಫಲ ಕೊಡುತ್ತೆ. ಇನ್ನು ಮಿಥುನ ರಾಶಿಗೆ 2ನೇ ಮನೆಯಲ್ಲಿ ಗುರು ಸಂಚಾರ. ಸೊ ಗುರು ಕುಟುಂಬದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಗುರು ಬಲ ಚೆನ್ನಾಗಿದೆ. ನಿಮ್ಮ ಶುಭ ಕಾರ್ಯಗಳಿಗೆ ಅನುಕೂಲ, ವ್ಯಾಪಾರ ವ್ಯವಹಾರ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅನುಕೂಲ. ಎಲ್ಲ ರೀತಿಯಲ್ಲೂ ಮಿಥುನ ರಾಶಿಯವರಿಗೆ ಈ ವಾರ ವಿಶೇಷ ಚೆನ್ನಾಗಿದೆ. ಕುಜ ನಿಮ್ಮ ರಾಶಿಯಿಂದ ಕೋಪ ತಾಪಗಳನ್ನು ಕೊಡುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಪರಿಹಾರಗಳು ದೇಹದಾಢ್ಯತೆ ಅಂದರೆ ಒಂದು ಅರ್ಧ ಗಂಟೆ ಬಿಸಿಲು ಹಾಕೊಂಡ್ಬಿಡೋದು, ಜಿಮ್ಗೆ ಹೋಗೋದು, ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದು, ಸುಬ್ರಹ್ಮಣ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡೋದು, ಇದೆಲ್ಲ ಮಿಥುನ ರಾಶಿಯವರಿಗೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಈ ಭಿನ್ನಾಭಿಪ್ರಾಯ ಕೋಪತಾಪಗಳು ಕಡಿಮೆ ಕೂಡ ಆಗುತ್ತೆ, ಒಳ್ಳೆಯದಾಗಲಿ. ಕರ್ಕ ರಾಶಿ. ನೋಡಿ, ಕರ್ಕ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಾಧಿಪನೇ 7-8 ಸಂಚಾರ.
ಸೊ 7 ಸಂಚಾರದಲ್ಲಿ ಸ್ವಲ್ಪ ಒತ್ತಡ ಕಾಣಿಸುತ್ತೆ. ಬಟ್ ನೋಡಿ 7ನೇ ಮನೆಯಲ್ಲಿದ್ದಾಗ ಶುಕ್ರನು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಚೆನ್ನಾಗಿದೆ. ಬಟ್ ಆರೋಗ್ಯದ ವಿಷಯದಲ್ಲಿ ಹೆಣ್ಣು ಮಕ್ಕಳು, ಕುಟುಂಬದ ಹೆಣ್ಣು ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ನೋಡಿ 7ನೇ ಮನೆಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ಶುಕ್ರನು ಕನೆಕ್ಟ್ ಆಗುತ್ತೆ, ಗುರು ದೃಷ್ಟಿನೂ ಬೀಳುತ್ತೆ. ಸೊ ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಚೆನ್ನಾಗಿದೆ, ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಕರ್ನಾಟಕ ರಾಶಿಯವರಿಗೆ 3ರಲ್ಲಿ ಬುಧ ಮತ್ತು ಸೂರ್ಯ ಯುತಿಯಾಗಿದೆ. ವಿಶೇಷವಾಗಿ ಸ್ಥೈರ್ಯ ಹೆಚ್ಚುತ್ತೆ, ಲಾಭಾದಿಗಳು ಹೆಚ್ಚುತ್ತೆ. ಬುಧ 3 ಮತ್ತು 12ನೇ ಮನೆಯಲ್ಲಿ 3ರಲ್ಲೇ ಇರೋದ್ರಿಂದ ಪ್ರವಾಸಗಳನ್ನ ಇಚ್ಛೆ ಪಟ್ಟಲ್ಲಿ ಚೆನ್ನಾಗಿದೆ. ಅದು ಫಾರಿನ್ಗೆ ಹೋಗ್ತೀನಿ ಅಂದರೆ ವಿಶೇಷವಾಗಿ ಈ ವಾರ ಈ ತಿಂಗಳು ತುಂಬ ಚೆನ್ನಾಗಿದೆ ಕರ್ನಾಟಕ ರಾಶಿಯವರಿಗೆ. ಓವರಾಲ್ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.